ಏನೋ ಒಂದ್ ತೊಂದರೆ ಆಯ್ತು, ಅಕಸ್ಮಾತ್ ಒಳ್ಳೇದಾಯ್ತು ಅಂದ್ರೂ ಕರ್ಮ ಅನ್ನೋದು ಎಲ್ಲರ ಬಾಯಲ್ಲೂ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತೆ ಶಾದಿ ರೂಪೇಣ ಬಾಧಿತೆ. ಈ ಕರ್ಮದಿಂದ ತಾವು ಹಣ ಗಳಿಸ್ಲಿಕ್ಕೆ ಆಗ್ತಿಲ್ಲ ಅನ್ನೋದು, ಮೈಲೇಜ್ ಕಮ್ಮಿ ಆಗುತ್ತೆ, ಒಂದೇ ಕಿಕ್ ಸ್ಟಾರ್ಟ್ ಆಗೋದಿಲ್ಲ, ಕೆಟ್ಟ ಶಬ್ದ ಬರ್ತದೆ. ಈ ರೋಗ ಬಂದ್ರೆ ನಾವೇನ್ ಟ್ರೀಟ್ಮೆಂಟ್ ಕೊಟ್ಟು ತಗೊಂಡ್ಬಿಡ್ತೀವಿ. ಅಕಸ್ಮಾತ್ ನಮ್ಮ ಹತ್ರ ಹಣ ಇದ್ರೆ ಯಾರ್ದ ಸಾಲ ತಗೊಂಡ್ಬಿಡ್ತೀವಿ. ಆದ್ರೆ ಕರ್ಮನ ಕಂಡುಹಿಡಿಯೋದು ಹೆಂಗೆ ಅಂತ ಗೊತ್ತಾಗಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಕರ್ಮ ಇದೆ ಅಂತ ಕಂಡುಹಿಡಿದು ಎಫರ್ಟ್ ಹಾಕಿದ್ರೆ 1000 ಕೋಟಿ ಒಳಿ ಆಗ್ತಾನೆ ಅಂದ್ರೆ ಅದಕ್ಕೊಂದು ಪುಣ್ಯ ಕ್ಯಾರಿ ಮಾಡಿದ್ರೆ ಮಾತ್ರ. ತಪ್ಪು ಮಾಡ್ತಾರೆ ಆ ಕ್ಷಣಕ್ಕೆ ಅವ್ರಿಗೆ ಆಗತ್ತಾ, ಇಲ್ಲ ಅವ್ರ ಕುಟುಂಬದವ್ರಿಗೆ ಆತರ. ಕರ್ಮ ಅಂದ್ರೆ ಆಕ್ಷನ್ ಅಷ್ಟೇ. ಆ ಕರ್ಮವನ್ನ ಬದಲಾಯಿಸಬಹುದಾ ಈ ಒಂದು ಧ್ಯಾನ ಪೂಜೆಯಿಂದ? ಧ್ಯಾನ ಪೂಜೆಯಿಂದ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಾಣಬಹುದೇ ಹೊರತು ಆ ವ್ಯಕ್ತಿಯ ನಡವಳಿಕೆ, ಅವನ ಚಿಂತನೆ ಅವನಿಗೆ ಒಳ್ಳೆಯ ಫಲ ಕೊಡ್ತದೆ. ಒಂದು ಆಶೀರ್ವಾದ ಕರ್ಮವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತ ಅಂತ. ಯಾರೂ ಕೂಡ ಇನ್ಯಾರ್ದೋ ಕರ್ಮವನ್ನು ನಾಶ ಮಾಡಕ್ಕಾಗಲ್ಲ. ಎಷ್ಟೇ ಜ್ಞಾನಿ ಆಗಿದ್ರು, ಎಷ್ಟೇ ದೊಡ್ಡವನಾಗಿದ್ರೆ ಕರ್ಮ ಅನುಭವಿಸಲೇಬೇಕು. ಕರ್ಮ ಧರ್ಮ ಅದು ಸ್ವಯಂ ಅರ್ಜಿತ. ಕರ್ಮದಿಂದ ಮುಕ್ತಿ ಪಡೆಯೋದು ನಿಜವಾಗಿ ಸಾಧ್ಯ ನಗುಗಳೇ? ಕರ್ಮದಿಂದ ಮುಕ್ತಿ ಪಡಕ್ಕಾಗಲ್ಲ. ಕರ್ಮದಿಂದ ಮುಕ್ತಿ ಪಡಬೇಕಾದ್ರೆ ಅವನಿಗೆ ಜ್ಞಾನೋದಯ. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಚರಣ ಪಾದವನ್ನ ಸ್ಪರ್ಶಿಸಬೇಕು, ಅಲ್ಲಿಯ ಒಂದು ಮಹಿಮೆಯನ್ನ ತಿಳ್ಕೋಬೇಕು, ಮತ್ತೆ ನಿಮ್ಮಲ್ಲಾದಂತಹ ಪವಾಡ ಕೂಡ ನಮ್ಮ ಒಂದು ಚಾನಲ್ ನಲ್ಲಿ ಬಿತ್ತರಿಸಬೇಕು ಅನ್ನೋ ಮಹದಾಸೆ. ಹಾಗಾಗಿ ಜಪಾಲಯ ಎಂಬ ಕನಸು ಕೂಡ ರಾಯರು ಕೊಟ್ಟಿದ್ದಾರೆ. ಅದರ ಬಗ್ಗೆ ಕೂಡ ನಾವು ಹಲವಾರು ಅನ್ವೇಷಣೆಗಳನ್ನ ಮಾಡ್ತಾ ಹೋಗ್ತಾ ಇದ್ದೇವೆ. ಇದರ ಮಧ್ಯೆ ಆಧ್ಯಾತ್ಮಿಕ ಗುರುಗಳು, ಆಚಾರ್ಯರು ಒಂದಷ್ಟು ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಲಿಕ್ಕೆ ನಾವಷ್ಟು ಗುರುಗಳ ಒಂದು ಸಂದರ್ಶನ ಕೂಡ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ನಮ್ಮ ಗುರುಗಳಾದಂತಹ ಆತ್ಮೀಯ ಗುರುಗಳಾದಂತಹ ಶ್ರೀ ರಾಮಚಂದ್ರ ಗುರುಜಿ ಕೂಡ ನಮಗೆ ಕೆಲವೊಂದು ಎಪಿಸೋಡ್ಗಳನ್ನ ಕೊಟ್ಟಿದ್ದಾರೆ. ತಮ್ಮ ಸಮಯವನ್ನ ನಮ್ಮ ರಾಯರ ಭಕ್ತ ಚಾನಲ್ ಕೊಟ್ಟು ನಮಗೆ ಒಂದು ಆಶೀರ್ವಾದ ಕೂಡ ಮಾಡಿದ್ದಾರೆ. ಹೀಗೆ ಈ ಒಂದು ವಿಷಯವನ್ನ ಅಂದ್ರೆ ಅವರು ಮುಖ್ಯವಾಗಿ ಹಿಪ್ನೋಸಿಸ್ ಹಾಗೂ ಪಾಸ್ಟ್ ಲೈಫ್ ರಿಗ್ರೆಷನ್ ನ ಒಂದು ಎಕ್ಸ್ಪರ್ಟ್ ಆಗಿದ್ದಾರೆ. ಹಲವಾರು ವರ್ಕ್ಶಾಪ್ ಅನ್ನ ನಡೆಸಿ ಎಷ್ಟೋ ಜೀವನಕ್ಕೆ ದಾರಿದೀಪವಾಗಿದ್ದಾರೆ. ಹಾಗಾಗಿ ಈ ಒಂದು ವಿಶೇಷವಾದಂತಹ ಸಂಚಿಕೆ ಮಾಡೋಣ. ಏನಪ್ಪಾ ಅಂದ್ರೆ ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ತೆ. ನಮಗೆ ಈ ಜನ್ಮದಲ್ಲಿ ಎಲ್ಲಿ ಹೋದ್ರು ಕೂಡ ಏನೋ ಒಂದ್ ತೊಂದರೆ ಆಯ್ತು, ಅಕಸ್ಮಾತ್ ಒಳ್ಳೇದಾಯ್ತು ಅಂದ್ರೂ ಕರ್ಮ ಅನ್ನೋದು ಎಲ್ಲರ ಬಾಯಲ್ಲೂ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಯಾರಾದ್ರೂ ಕಷ್ಟ ಹೇಳಕ್ ಹೋದ್ರೆ ನಿಮ್ದು ಕರ್ಮ ಇದೆ, ಅನುಭವಿಸ್ತಾ ಇದ್ದೀರಾ ಅಂತಾರೆ. ಮತ್ತೆ ಕೆಲವರು ಇದ್ದಕ್ಕಿದ್ದಂಗೆ ಒಂದು ಬೆಳವಣಿಗೆ ಆದ್ರೆ ಯಾವ್ದೋ ಜನ್ಮದ ಪುಣ್ಯನೇನೋ, ನೀವು ಒಳ್ಳೇದ್ ಮಾಡಿದ್ಕೆ ಈ ತರ ನಿಮ್ಗೆ ಸಿಕ್ಕಿದೆ ಅಂತಾರೆ. ಈ ಕರ್ಮದ ಬಗ್ಗೆ ಹೇಳೋದಾದ್ರು, ಆಯುರ್ವೇದದಲ್ಲಿ ಒಂದು ಮಾತಿದೆ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತೆ ಶಾದಿ ರೂಪೇಣ ಬಾಧಿತೆ ಧನ ರೂಪೇಣ ಬಾಧಿತೆ ಪುತ್ರ ರೂಪೇಣ ಬಾಧಿತೆ. ಇದೆಲ್ಲ ಇದೆ. ಹೌದು. ಅಂದ್ರೆ ಇವತ್ತಿನ ಪ್ರಾರಬ್ಧ ನಮ್ಮ ಸ್ಥಿತಿಗತಿ. ನೀವು ಹೇಳಿದ್ರಲ್ಲ, ಒಬ್ಬ ಯಾಕೆ ತುಂಬಾ ಎತ್ತರಕ್ಕೆ ಬೆಳಿತಾನೆ, ಅದೇ ಒಡ ಹುಟ್ಟಿದವನು ಇನ್ನು ಯಾಕೆ ಕೆಳಗೆ ಅನಿಲ್ ಅಂಬಾನಿ ಆಗ್ತಾನೆ, ಒಬ್ಬ ಮುಖೇಶ್ ಅಂಬಾನಿ ಆಕಾಶಕ್ಕೆ ಹೋಗ್ತಾನೆ. ಇದೇನು ಪ್ರಾರಬ್ಧವೇ, ಪೂರ್ವಾರ್ಜಿತ ಕರ್ಮವೇ, ಸಂಚಿತ ಕರ್ಮವೇ ಅಂತಂದ್ರೆ ಖಂಡಿತ ಹೌದು. ಕರ್ಮದಲ್ಲಿ 2 ಭಾಗ ಇದೆ. ಒಂದು ಒಳ್ಳೆಯ ಕರ್ಮ, ಇನ್ನೊಂದು ಕೆಟ್ಟ ಕರ್ಮ. ಒಳ್ಳೆಯ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ 2 ಇದೆಯಲ್ಲ, ಖಂಡಿತ ಹಾಗೆ ನಾವು ಕನ್ಸಿಡರ್ ಮಾಡ್ತೀವಿ. ಕರ್ಮಕ್ಕೆ ವಿರುದ್ಧವಾದ ಪದ ಧರ್ಮ. ಪುಣ್ಯ ಅಲ್ಲ, ಕರ್ಮಕ್ಕೆ ವಿರುದ್ಧವಾದ ಪದ ಧರ್ಮ. ಧರ್ಮ ಅಂದ್ರೆ ದಾನ ಧರ್ಮಗಳನ್ನು ಮಾಡಿದವರಿಗೆ ಅದು ಪುಣ್ಯ ರೂಪದಲ್ಲಿ ಇರ್ತದೆ. ಸೊ ಕರ್ಮ ಅಂದ್ರೆ ಇಷ್ಟೇನೆ, ಯಾವುದನ್ನ ನಾವು ಅಪೂರ್ಣವಾಗಿ ಮಾಡ್ತೀವೋ ಅದೆಲ್ಲ ಕರ್ಮ ಆಗ್ತದೆ. ಸರಿ. ಉದಾಹರಣೆಗೆ ಬರೀ ಈ ದೇಹ ಮನಸ್ಸಿಂದ ಮಾಡ್ತಕ್ಕಂಥದ್ದು ಕರ್ಮ ಆಗ್ತದೆ, ಧರ್ಮ ಆಗೋದಿಲ್ಲ. ಹಾಗಾದ್ರೆ ಧರ್ಮ ಆಗ್ಬೇಕಾದ್ರೆ ನಾವು ಮಾಡೋ ಕೆಲಸ ಹೇಗಿರ್ಬೇಕು ಅಂತಂದ್ರೆ ಹೃನ್ಮನಾತ್ಮ ಶರೀರದಿಂದ ಮಾಡ. ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ಹೃದಯ ಭಾಗವಹಿಸ್ಬೇಕು, ಮನಸ್ಸು ಭಾಗವಹಿಸಿರಬೇಕು, ದೇಹ ಅಫ್ಕೋರ್ಸ್ ಭಾಗವಹಿಸಿರ್ತದೆ, ಆತ್ಮ ಆತ್ಮಿಕವಾಗಿ ಅಂದ್ರೆ ಸೋನ್ಲಿ ಅಂತ ಆಕ್ಚುಲಿ. ಖಂಡಿತ. ಅವಾಗ ಅದು ಆ ಆಕ್ಷನ್, ಕರ್ಮ ಅಂದ್ರೆ ಆಕ್ಷನ್, ಆ ಆಕ್ಷನ್ ಪೂರ್ಣ ಆಗ್ತದೆ. ಅದರಲ್ಲಿ ಏನು ದೋಷ ಉಳಿಯಲ್ಲ. ಗೊತ್ತಾಗ್ತಾ ಇದೆಯಾ? ದೋಷ ಯಾವಾಗ ಉಳಿತದೆ? ಬರೀ ದೇಹ ಮನಸ್ಸಿಂದ. ಈಗ ಗವರ್ಮೆಂಟ್ ಕೆಲಸ ಮಾಡುವಾಗ ಅವನು ಹೃದಯ ಎಲ್ಲಕ್ಕೆ ಕೆಲಸ ಮಾಡ್ತಾನೆ. ಅವನು ಇಲ್ಲ ಏನೋ ಸಂಬಳ ತಗೊಳ್ತೀನಿ ಅಂತ ಅವನ ಮನಸ್ಸು, ಅವನು ದೇಹ ಮಾತ್ರ ಇನ್ವಾಲ್ವ್ ಆಗಿರ್ತದೆ ಆ ಕೆಲಸದಲ್ಲಿ. ಅದೇ ಒಬ್ಬ ತಾಯಿ ತನ್ನ ಹಸು ಕೂಸಿಗೆ ಅಂಬ್ಲಿ ತಯಾರು ಮಾಡುವಾಗ ಬರೀ ದೇಹ ಮನಸ್ಸು ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಅವಳು ಶಿ ಪುಟ್ಸ್ ಹರ್ ಹಾರ್ಟ್, ಹೃದಯದಿಂದ ಸೋನ್ಲಿ ಪ್ರಿಪೇರ್ ಮಾಡ್ತಾಳೆ. ಅದೇ
ಮನೆಗೆ ಬಂದಂತ ಬೇಡವಾದ ಅತಿಥಿಗಳಿಗೆ ಹೆಂಗ್ ತಯಾರು ಮಾಡ್ತಾಳೆ, ಕಾಟಾಚಾರಕ್ಕೆ ಮಾಡ್ತಾಳೆ. ಹೌದು. ಸೊ ಇಲ್ಲಿ ಕೆಲಸ ಆಗ್ತಾ ಇದೆ, ಒಂದು ಪೂರ್ಣ ಇನ್ನೊಂದು ಅಪೂರ್ಣ. ಯಾವ್ದು ಅಪೂರ್ಣ ಆಗ್ತದೋ ಅಲ್ಲಿ ಉಳಿಯುವ ಸಂಚಿತವೇ ಕರ್ಮ. ಹಾ. ಅದು ನಮ್ಗೆ ಈ ಜನ್ಮಕ್ಕೆ ಬೇರೆ ಬೇರೆ ರೂಪದಲ್ಲಿ, ಕಾಯಿಲೆ ರೂಪದಲ್ಲಿ, ಹ್ಮ್. ಅಥವಾ ಸಮಸ್ಯೆ ರೂಪದಲ್ಲಿ, ಕೋರ್ಟು ಕಚೇರಿಗಳ ರೂಪದಲ್ಲಿ, ಸಾಲ ಸೋಲಗಳ ರೂಪದಲ್ಲಿ, ವ್ಯಾಜ್ಯಗಳ ರೂಪದಲ್ಲಿ, ವ್ಯಸನಗಳ ರೂಪದಲ್ಲಿ ಹಾ. ಫಲ ಕೊಡ್ತದೆ. ಹೌದು. ವಿಶೇಷವಾಗಿ ನಮಗ್ ಜಾಸ್ತಿ ರಾಯರ ಭಕ್ತ ಚಾನಲ್ ಕರೆ ಬರೋದಾಗ್ಲಿ, ಕಮೆಂಟ್ಸ್ ಬರೋದಾಗ್ಲಿ, ಮುಖ್ಯವಾಗಿ ಈ ಕರ್ಮದಿಂದ ತಾವು ಹಣ ಗಳಿಸ್ಲಿಕ್ಕೆ ಆಗ್ತಿಲ್ಲ ಅನ್ನೋದು, ಎಷ್ಟೇ ದುಡಿದ್ರು ಕೂಡ ದುಡ್ಡು ನಿಲ್ತಿಲ್ಲ ಅನ್ನೋದು ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೆ ಏನಾನ ಪರಿಹಾರ ಹೇಳೋದಾದ್ರೆ? ಈಗ ನೋಡಿ, ಕರ್ಮನ ಇನ್ನೂ ಒಂದು ಕೊಲ್ಸ್ಬೋದು. ಹ್ಮ್. ಒಂದ್ ಬೈಕ್ ಅಲ್ಲಿ ಹ್ಮ್. ಕಾರ್ಬೊರೇಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಹೌದು. ಅದು ಕಾರ್ಬನ್ ಡೆಪಾಸಿಟ್ ಆದ್ರೆ ಬೈಕ್ ಅಲ್ಲಿ ಏನೇನ್ ಲಾಸ್ ಆಗತ್ತೆ, ಎಫಿಷಿಯನ್ಸೀಸ್, ಇಂಜಿನ್ ವರ್ಗೂ ಹೋಗುತ್ತೆ, ಮಾಮೂಲಿ ಹೊಗೆ ಹೊಗೆ ಬರುತ್ತೆ, ಮೈಲೇಜ್ ಕಮ್ಮಿ ಆಗತ್ತೆ, ಕಮ್ಮಿ ಆಗುತ್ತೆ, ಒಂದೇ ಕಿಕ್ಕಿಂಗ್ ಸ್ಟಾರ್ಟ್ ಆಗೋದಿಲ್ಲ, ಕೆಟ್ಟ ಶಬ್ದ ಬರ್ತದೆ, ಫ್ಯೂಲ್ ಜಾಸ್ತಿ ತಗೊಳುತ್ತೆ, ಜಾಸ್ತಿ ಪೆಟ್ರೋಲ್ ತಗೊಳುತ್ತೆ, ಕಮ್ಮಿ ಮೈಲೇಜ್ ಕೊಡುತ್ತೆ. ಹ್ಮ್. ಯಾವ ಕಾರಣಕ್ಕಾಗಿ? ಆ ಕಾರ್ಬೊರೇಟರ್ ಅಲ್ಲಿ ಕಾರ್ಬನ್ ಡೆಪಾಸಿಟ್ ಆದ್ರೆ ಅವಾಗ ಏನ್ ಮಾಡ್ಬೇಕು? ನಾವು ಸರ್ವಿಸ್ ಕೊಡಬೇಕು. ಈ ಕರ್ಮ ಅನ್ನೋದು ಹಾಗೇನೆ. ಈ ವ್ಯಕ್ತಿ ಭಯಂಕರ ಎಫರ್ಟ್ ಆಗ್ತಿರ್ತಾನೆ, ಆದ್ರೆ ಅವನೇನ್ ನಿರೀಕ್ಷಿತ ಫಲ ಬರ್ತಾ ಇಲ್ಲ. ಎಫರ್ಟ್ ಆಗ್ತಿದೆ, ಫಲ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಇದೆ, ಇವನು ಓಡಿಸ್ತಿದ್ದಾನೆ, ಮೈಲೇಜ್ ಬರ್ತಾ ಇಲ್ಲ. ಇನ್ನು ಸಾಮಾನ್ಯ ಪ್ರಶ್ನೆ ಅವ್ರ ಒಳಗಡೆ ದೋಷ ಇದೆ ಅಂತ. ಆ ದೋಷವೇ ಕರ್ಮ. ಇನ್ನು ಕಾಮನ್ ಆಗಿ ಕೇಳೋದಾದ್ರೆ, ಈ ರೋಗ ಬಂದ್ರೆ ನಾವೇನ್ ಟ್ರೀಟ್ಮೆಂಟ್ ಕೊಟ್ಟು ತಗೊಂಡ್ಬಿಡ್ತೀವಿ, ಅಕಸ್ಮಾತ್ ನಮ್ಮ ಹತ್ರ ಹಣ ಇದ್ರೆ ಯಾರ್ದ ಸಾಲ ತಗೊಂಡ್ಬಿಡ್ತೀವಿ. ಆದ್ರೆ ಕರ್ಮನ ಕಂಡುಹಿಡಿಯೋದು ಹೆಂಗೆ ಅಂತ ಗೊತ್ತಾಗಲ್ಲ ಗುರುಗಳೇ. ನೋಡಿ, ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಕರ್ಮ ಇದೆ ಅಂತ ಕಂಡುಹಿಡಿಬಹುದು. ಹೌದಾ? ಈ ಮೆಡಿಕಲ್ ಸೈನ್ಸ್ ಅಲ್ಲಿ ಏನೇ ರೋಗ ಇದ್ರೆ ಸ್ಕ್ಯಾನಿಂಗ್ ಮೂಲಕ ಪತ್ತೆ ಹಚ್ತಾರೆ, ಅಥವಾ ಟೆಸ್ಟ್ಗಳು ಇದೆ. ಬ್ಲಡ್ ಟೆಸ್ಟ್ ಕೊಟ್ರೆ 108 ರಿಪೋರ್ಟ್ ಬರ್ತದೆ. ಹೌದು. ಹಾಗೆ ನಮ್ಮ ಸೈನ್ಸ್ ಅಲ್ಲಿ ಕೂಡ ಕರ್ಮ ಎಷ್ಟಿದೆ, ಅದರ ಅಕೌಂಟ್ ಎಷ್ಟಿದೆ, ಧರ್ಮ ಅದರ ಅಕೌಂಟ್ ಎಷ್ಟಿದೆ, ಅದ್ರ ಅನುಸಾರವಾಗಿ ಇವನು ಮುಂದೆ ಏನಾಗ್ತಾನೆ ಅಂತ ಹೇಳೋ ಒಂದು ಟೆಕ್ನಾಲಜಿ ಇದೆ. ಹೌದು. ಆ ತರನಿದೆ ಇದೆ, ಖಂಡಿತ. ಹಾಗಾದ್ರೆ ಈ ಅದೇ ಸಾಮಾನ್ಯವಾಗಿ ಮೊದಲನೇ ಪ್ರಶ್ನೆ ಕೇಳ್ದಂಗೆ, ಒಳ್ಳೆಯವರು ಯಾವಾಗಲೂ ಕೂಡ ಕಷ್ಟ, ಯಾರೊಬ್ರು ಇದ್ದಕ್ಕಿಂದಗೆ ಬೆಳಿತಾರೆ ಅನ್ನೋದು ಇದು ಕರ್ಮದ ಮೂಲಕ ಅಂತ ನೀವ್ ಹೇಳಿದ್ರಿ. ಕೆಲವೊಂದು ಅವರವರ ಉದಾಹರಣೆಗೆ ಮುಖೇಶ್ ಅಂಬಾನಿ ಮಗಳು ಇಶಾ ಅಂಬಾನಿ, ಅವಳಿಗೊಂದು ಮಗು ಆಯ್ತು ಅಂತ ಇಟ್ಕೊಳ್ಳಿ. ಆ ಮಗು ಹುಟ್ಟಾನೆ 1000 ಕೋಟಿ ಒಡೆಯ. ಹೌದು. ಹಾಗಾದ್ರೆ ಅವನು ಇಲ್ಲೇನು ಎಫರ್ಟ್ ಹಾಕಿದ್ರೆ 1000 ಕೋಟಿ ಒಡೆಯ ಆಗ್ತಾನೆ ಅಂದ್ರೆ ಅದಕ್ಕೊಂದು ಪುಣ್ಯ ಕ್ಯಾರಿ ಮಾಡಿದ್ರೆ ಮಾತ್ರ ಹಂಗಾಗುತ್ತೆ. ಆ ಮಗು ಕೂಡ ಅದ್ರ ಏನ್ ಪುಣ್ಯ ಮಾಡಿತ್ತು, ಹುಟ್ಟಾನೆ 1000 ಕೋಟಿ ಒಡೆಯ ಅಲ್ವೇ? ಹೌದು. ಅಂತವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ರೇನೆ 1000 ಕೋಟಿ ಹುಟ್ಟಾನೆ ಆಗತ್ತೆ. ಹೌದು. ಆದ್ರೆ ಇವನು ಪಾಪ ಕರ್ಮದ ಅನುಸಾರವಾಗಿ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ 1 ಕೋಟಿನೂ ಮಾಡಕ್ಕಾಗಲ್ಲ ಜೀವನದಲ್ಲಿ ಅಂತಂದ್ರೆ ಅವನ್ ಕರ್ಮ ಇದೆ. ಕರ್ಮ ಅನ್ನೋದು ನವಜಾತ ಶಿಶುವಿಂದನೇ ಶುರು ಆಗುತ್ತೆ. ಕರ್ಮಾನುಸಾರ ಋಣಾನುಬಂಧೇನ ರೂಪೇಶು ಪತಿಪತ್ನಿ ಸುತಾಲಯ ಅಂತ ಒಂದು ಮಾತಿದೆಯಲ್ಲ, ಆ ಋಣ ಅನ್ನೋದೇ ಕರ್ಮ. ಕರೆಕ್ಟ್. ಮತ್ತೆ ಯಾರಾದ್ರೂ ಒಂದು ತಪ್ಪು ಮಾಡ್ತಾರೆ, ಆ ಕ್ಷಣದ್ ಮಾಡೋದು ಅದು ಕ್ಯಾರಿ ಆಗುತ್ತಾ ಗುರುಗಳೇ? ಅಂದ್ರೆ ಅವ್ರಿಗೆ ಆಗುತ್ತಾ, ಇಲ್ಲ ಅವ್ರ ಕುಟುಂಬದವ್ರಿಗೆ ಆತರ ಆಗುತ್ತೆ? ಕರ್ಮ ಅಂದ್ರೆ ಆಕ್ಷನ್ ಅಷ್ಟೇನೆ. ಅದು ಕಳ್ತನ ಇರ್ಬೋದು, ಕೊಲೆ ಇರ್ಬೋದು, ಯುದ್ಧದಲ್ಲಿ ಸಾಯಿಸೋದಿರ್ಬೋದು. ಅವನ ಡ್ಯೂಟಿ ಅವನು ಕರ್ಮಣ್ಯವಾಧಿಕಾರಸ್ಥೆ ಮಾಪನೇಶು ಕದಾಚನ. ಖಂಡಿತ. ಕೃಷ್ಣ ಅದನ್ನ ಎನ್ಕರೇಜ್ ಮಾಡ್ತಾನೆ. ನೀನು ಕ್ಷತ್ರಿಯ, ನಿನ್ ಧರ್ಮ ಏನು? ಶತ್ರು ಸಂಹಾರ ಮಾಡೋದು. ನಿಸ್ಸಂಶಯವಾಗಿ ನಿಸ್ಸಂಕೋಚವಾಗಿ ಕೊಲ್ಲು, ಅಪೂರ್ಣವಾಗಿ ಕೊಲ್ಬೇಡ, ನಿನ್ನ ಹೃದಯದಿಂದ ಕೊಂದಾಕು ಅಂತ ಹೇಳ್ತಾನೆ. ಅದು ಕಾಯಕ ಆಗ್ತದೆ. ನೀನು ಅರ್ಧಂಬರ್ಧ ಮನಸ್ಸಿಂದ ಏನ್ ಮಾಡ್ತೀಯೋ, ಅದು ದಾನ ಆಗಲಿ, ಅದು ವಿದ್ಯಾಭ್ಯಾಸ ಆಗ್ಲಿ, ಅಥವಾ ಇನ್ನೊಬ್ಬರು ಸೇವೆ ಆಗ್ಲಿ, ಸಹಾಯ ಆಗ್ಲಿ, ಅರೆ ಮನಸ್ಸಿಂದ ಮಾಡ್ಬೇಡ. ಮಾಡಿದ್ರೆ ಪೂರ್ಣ ಮನಸ್ಸಿಂದ ಮಾಡು, ಇಲ್ಲಾಂದ್ರೆ ಸುಮ್ಮನೆ ಇರೋ. ಯಾವುದೇ ಮಾಡು ಒಂದು ಅವಾಗ ಪೂರ್ಣ ಆಗುತ್ತೆ. ಖಂಡಿತ. ಹಾಗಾದ್ರೆ ಈ ಒಂದು ನಾವು ಮಾಡುವಂತಹ ಧ್ಯಾನ ಪೂಜೆ ಆಗ್ಲಿ, ಆ ಕರ್ಮವನ್ನ ಬದಲಾಯಿಸಬಹುದಾ ಈ ಒಂದು ಧ್ಯಾನ ಪೂಜೆಯಿಂದ? ಧ್ಯಾನ ಪೂಜೆಯಿಂದ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಾಣ್ಬೋದೇ ಹೊರತು ಆ ವ್ಯಕ್ತಿಯ ನಡವಳಿಕೆಗಳು, ಅವನ ಚಿಂತನೆ ಅವನಿಗೆ ಒಳ್ಳೆಯ ಫಲ ಕೊಡ್ತಾರೆ. ಖಂಡಿತ. ಈ ಮರಣಾನಂತರ ಕರ್ಮ ಮುಂದಿನ ಜನ್ಮಕ್ಕೆ ಹೇಗೆ ಹೋಗ್ತದೆ ಗುರುಗಳೇ? ಕರ್ಮದಲ್ಲಿ 3 ವಿಭಾಗ ಇದೆ. ಸಂಚಿತ ಅಂದ್ರೆ ಇವತ್ತಿಂದ ಹಿಂದೆ ಎಷ್ಟೋ ಜನ್ಮಗಳಿರ್ಬೋದಲ್ಲ, ಹೌದು, ಅಷ್ಟೋ ಜನ್ಮಗಳಲ್ಲಿ ಖರ್ಚಾಗದೆ ಉಳಿದಿರೋದನ್ನ ಸಂಚಿತ ಅಂತಾರೆ. ಸಂಚಿತ ಅಂದ್ರೆ ಗಂಟು. ಅದು ಈ ಜನ್ಮದಲ್ಲಿ ಫಲ ಕೊಡ್ತಿರ್ತದಲ್ಲ, ಅದು ಪ್ರಾರಬ್ಧ.
ಪ್ರಾರಬ್ಧ ಕರ್ಮ. ಹಾ. ಇಲ್ಲಿಯೂ ಮುಗಿಯಿದೆ, ಹ್ಮ್. ಮುಂದಕ್ಕೆ ಹೋಗ್ತದಲ್ಲ ಅದು ಆಗಾಮಿ ಕರ್ಮ ಆಗ್ತದೆ. ಸಂಚಿತ ಇವಾಗ ಒಂದು ಪ್ರಾರಬ್ಧ ಇಲ್ಲಿ ಉಳಿದೆ, ಮುಂದೆ ಗಂಟಾಗಿ ಮುಂದಕ್ಕೆ ಹೋಗ್ತದಲ್ಲ ಅದು ಆಗಾಮಿ ಕರ್ಮ. ಹೌದಾ ಗುರುಗಳೇ, ಒಂದು ಆಶೀರ್ವಾದ ಕರ್ಮವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತ ಅಂತ ಒಂದ್ ಯಾರೋ ಗುರುಗಳು ಆಶೀರ್ವಾದ, ಭಗವಂತನ ಆಶೀರ್ವಾದ, ಆ ಕ್ಷಣಕ್ಕೆ ಅವರ ಕರ್ಮ ನಾಶ ಆಗುತ್ತೆ. ನೋಡಿ, ಯಾರೂ ಕೂಡ ಹ್ಮ್. ಇನ್ಯಾರ್ದೋ ಕರ್ಮವನ್ನು ನಾಶ ಮಾಡಕ್ಕಾಗೋದಿಲ್ಲ, ಹಾ, ಹಾ. ಅವನವನೇ ಮಾಡ್ಕೋಬೇಕು. ಹ್ಮ್. ಅರ್ಥ ಆಗ್ತಾ ಇದೆಯಾ? ಹ್ಮ್. ರಾಮಕೃಷ್ಣ ಪರಮಹಂಸ ಅಂತವರೇ ಅಕರ್ಮ ಬಾಧಿತವಾಗಿ ಅವ್ರ ಕ್ಯಾನ್ಸರ್ ಅನುಭವಿಸ್ಲೇಬೇಕಾಯ್ತು. ಹೌದು. ಎಂತ ಮಹಾನ್ ಗುರುಗಳು ಅವ್ರು. ಹೌದು. ಅವ್ರ ಮನಸ್ಸು ಮಾಡಿದ್ರೆ ಅವ್ರ ಕ್ಯಾನ್ಸರ್ ವಾಸಿ ಮಾಡ್ಕೊಳ್ಳೋದು ಏನು ಕಷ್ಟ ಆಗಿತ್ತಾ? ಇಲ್ಲ. ಅಂದ್ರೆ ಕರ್ಮ ಸುಟ್ಟಾಕಿದ್ರೆ ಹಾ. ಈ ಸಮಸ್ಯೆ ಇರ್ತಿರ್ಲಿಲ್ಲ. ರಮಣ ಮಹರ್ಷಿಗಳು ಹಾ, ಹಾ. ಅಂದ್ರೆ ಕರ್ಮವನ್ನ ಅವನೇ ಅನುಭವಿಸ್ಬೇಕು ಹೊರತು ಹ್ಮ್. ಅವನ ಪರವಾಗಿ ಇನ್ಯಾರೋ ಅದನ್ನ ಕಳೆಯಕ್ಕಾಗತ್ತಿಲ್ಲ. ಅಂದ್ರೆ ನೀವೆಲ್ಲ ಅರ್ಥ, ಎಷ್ಟೇ ಜ್ಞಾನಿ ಆಗಿದ್ರು, ಎಷ್ಟೇ ದೊಡ್ಡವನಾಗಿದ್ರೆ ಕರ್ಮ ಅನುಭವಿಸ್ಲೇಬೇಕು. ಕರ್ಮ ಧರ್ಮ ಹಾ. ಅದು ಸ್ವಯಂ ಅರ್ಜಿತ. ಹಾಗಾದ್ರೆ ಕರ್ಮದಿಂದ ಮುಕ್ತಿ ಪಡೆದು ನಿಜವಾಗಿ ಸಾಧ್ಯನ ಗುರುಗಳೇ? ಕರ್ಮದಿಂದ ಮುಕ್ತಿ ಪಡಕ್ಕಾಗಲ್ಲ. ಹ್ಮ್. ಕರ್ಮದಿಂದ ಮುಕ್ತಿ ಪಡ್ಬೇಕಾದ್ರೆ ಅವನಿಗೆ ಜ್ಞಾನೋದಯ ಆಗ್ಬೇಕು. ಹ್ಮ್. ಜ್ಞಾನೋದಯ ಆಗಿದ ತಕ್ಷಣ ಆ ಮನಸ್ಸಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಅಷ್ಟು ಕರ್ಮ ಒಂದೇ ಸುಟ್ಟು. ಹ್ಮ್. ಜ್ಞಾನಾಗ್ನಿಯಿಂದ ಅವನ ಪಾಪ ಕರ್ಮ ಅವನೇ ಸುಟ್ಕೋಬಹುದು. ಖಂಡಿತ. ಈ ಕರ್ಮದ ಬಗ್ಗೆ ಕೇಳಿದಾಗ ನಮಗ್ ಕೂಡ ಅನ್ಸುತ್ತೆ, ನಮ್ಗೆ ಹಿಂದೇದೇನೋ ಗೊತ್ತಿಲ್ಲ ಅಂದ್ರೆ ಅನಲೈಸ್ ಮಾಡಿದ್ರೆ ನಿಮ್ಮಂತ ಗುರುಗಳು ಬಂದ್ರೆ ನಮ್ಮನ್ನ ಹೋದ ಜನ್ಮ ಕರ್ಕೊಂಡು ಹೋಗ್ತೀರಾ, ಅದೊಂದೇನೋ ಹಿಪ್ನೋಸಿಸ್ ಮಾಡ್ತೀರಾ. ಆದ್ರೆ ಇವಾಗ ಪ್ರಸ್ತುತವಾಗಿ ನಾವು ಒಳ್ಳೆದನ್ನ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ನಾವು ಏನೇ ಮಾಡ್ತೀವಿ ಪೂರ್ಣ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸಿದ್ದೀರಾ. ತಮಗೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಾವು ಒಂದು ಸಾವಿನ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.